ಯಾಕೆ ನಿಮಗೆ ಹೇಳಾಕತ್ತನಂದ್ರೆ ನನ್ನ ತಾಕ ಆಕಳು ಇಲ್ರಿ. ಆಕಳಿದ್ದವ್ರು ಓಕೆ ಫಸ್ಟ್ ಕ್ಲಾಸ ಮಾಡ್ಕೊಡ್ರಿ. ನಾ ಆಕಳು ಇಲ್ದವ ಈ ರೀತಿ ಮಾಡತ್ತನು. ಆಕಳು ಇದ್ದವ್ರು ನೋಡ್ರಿ, ಆಕಳು ಇಲ್ದವ್ರು ನೋಡ್ರಿ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ ಸೂಪರ್ ಇಂಟ್ರೆಸ್ಟೆಡ್ ಐತಿ. ಭಾಳ ದೂಸಿಗೆ ತರತ್ತನ್ರಿ. ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ ನಾನು, ಅದೆಲ್ಲ ಹಳೇದಾಗಿ ಹೋತ್ರಿ, ಎಲ್ಲ ಕೆಳಗಡೆ ಹೋಗಿತ್ತೆ. ನಾನು ಒಂದು ಹೊಸ ವಿಡಿಯೋ ಮಾಡತ್ತೇನ್ರಿ. ಈಗ ಜೀವಾಮೃತ, ಜೀವಾಣುಗಳನ್ನು ತಯಾರು ಮಾಡಿ ನಮ್ಮ ಹೊಲಕ್ಕೆ ಹಾಕುವಂತ ವಿಧಿಗೆ ಜೀವಾಮೃತ ಅಂತಾರ್ರಿ. ಈ ಜೀವಾಮೃತ ಹೆಂಗ್ ತಯಾರು ಮಾಡಬೇಕು ಅನ್ನೋದ ನಿಮ್ಗೆ ಈಗ ನಾ ಹೇಳ್ಕೊಡ್ತೇನೆ. ಈ ಜೀವಾಮೃತ ತಯಾರು ಮಾಡೋಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಹೊಸಬರಾಗಿದ್ರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರ್ರಿ. ರೈತ ಬಾಂಧವ್ರಿ, ಜೀವಾಮೃತ ನಮ್ಗೆ ಆಕಳು ಉಚ್ಚಬೇಕು, ಆಕಳ ಸಗಣಿನ ಬೇಕು ಅನ್ನೋದೇನಿಲ್ರಿ. ನಾವು ರೈತರ್ರಿ, ನಮಗೇನು ಬೇಕು ಹೊಲದಾಗ ನಾವು ಮಾಡಿ ಹಾಕಿದಂಥ ಜೀವಾಮೃತ ಕೆಲಸ ಮಾಡಿರಬೇಕು ಮತ್ತು ಹಾಕಿದಂಥ ಬೆಳೆ ಚೆನ್ನಾಗಿ ಬರಬೇಕಂತ ಹೇಳಿ ನಾವು ಜೀವಾಮೃತ ಮಾಡ್ಕೋತೇವ್ರಿ. ಆದ ಒಂದೊಂದು ವಿಧಿ ಇರ್ತಾವ್ರಿ, ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ. ನಮಗೇನ್ರಿ, ನಾವೇನು ವಿಜ್ಞಾನಿಗಳೆಲ್ಲ ಏನು ಕಂಡು ಹಿಡಿದವರೆಲ್ಲ ಮಾಡಿದ್ದ ನೋಡಿ ನಾವು ಮಾಡವ್ರ. ನಮಗೇನಿದ್ರ ರಿಸಲ್ಟ್ ಯಾವಾಗ ಗೊತ್ತಾಗತಿ? ನಾವು ಮಾಡಿ ಹಾಕಿ ಹೊಲಕ್ಕೆ ಬಿಟ್ಟಾಗ ನಮ್ಮ ಹೊಲ ಬರುವಂಥ ರಿಸಲ್ಟ್, ನಮ್ಮ ಹೊಲ ಬರುವಂಥ ಬೆಳೆ ಚೆನ್ನಾಗಿ ಬರ್ತಾವ್ರಲ್ಲ, ಅವಾಗ ನಮಗೆ ಗೊತ್ತಾಗೋದ ನಾವು ಮಾಡಿ ಹಾಕಿದಂಥ ಜೀವಾಮೃತ ಇದ ಕೆಲಸಕ್ಕೆ ಬರ್ತೈತಿ. ಇಲ್ಲಿ ನೋಡ್ರಿ, ಆಕಳಿದ್ದವ್ರ ಆಕಳು ಉಚ್ಚಿ ಉಪಯೋಗ ಮಾಡಬಹುದು, ಆಕಳ ಸಗಣಿ ಉಪಯೋಗ ಮಾಡಬಹುದು. ಆಕಳು ಇಲ್ದವ್ರು ಏನ್ ಮಾಡಬೇಕು? ಆಕಳು ಬೇಕಪ್ಪ ತಗೊಂಡುದಿಲ್ಲ, ನಮಗದ ತಗೋವಂತ ಕೆಪಾಸಿಟಿನೂ ಇಲ್ಲ, ನಮಗೆ ತಗೋವಂತ ಕೆಪಾಸಿಟಿ ಇರೋದಿಲ್ಲ. ನಮ್ಮಲ್ಲಿದ್ದಂತ ಎಮ್ಮೆಗಳ ಸಗಣಿ ಉಚ್ಚಿ ತಗೊಂಡ್ ನಾವು ಜೀವಾಮೃತ ಮಾಡೋಣ್ರಿ. ಯಾಕೆ ಹೇಳ್ತೇನಂದ್ರ, ಅವಾಗೂ ಹೇಳಿದನು ಈಗೂ ಹೇಳ್ತೇನ್ರಿ ನಿಮಗ, ನಾವ ಬೋರ್ಡ್ ಮೇಲೆ ಕಳಿದ ಬೇರೆ, ನಮ್ಮ ಹೊಲದಾಗ ಪ್ರಾಕ್ಟಿಕಲ್ ಮಾಡಿ ನೋಡಿ ಅದ್ರ ರಿಸಲ್ಟ್ ತೋಳದ ಬೇರೆ ರೀ. ಇಲ್ಲಿ ನೋಡ್ರಿ, ಎಮ್ಮಿ ಸಗಣ ಉಚ್ಚಿ ಹಾಕಿ ನಾವು ಜೀವಾಮೃತ ಮಾಡ್ರಿ, ಅದನ್ನ ಅಮೃತ ಆಗಕ್ಕಿಲ್ರಿ. ಅದ ನಮ್ಮ ಹೊಲ ಕಥ ಹಾಕಿಸಿಂದ ನಾವು ಹಾಕಿದಂತ ಬೆಳಿಗ್ಗೆ ಏನು ಸಪೋರ್ಟ್ ಕೊಡಕ್ಕಿಲ್ರಿ. ಮತ್ತೆ ಹಂಗಂದ್ರೆ ಜೀವನ ಆಗಕ್ಕಿಲ್ಲ. ಮತ್ತೆ ಆಕಳನ್ನ ಹುಡುಕಾಡ್ಕೋತ ಹೋಗೋದು ಅದತ್ತಲ್ಲ. ಆಕಳದ ಹಾಕ್ರಿ, ಯಾರಲ್ಲಿ ಐತಿ 100% ಆಕಳು ಉಚ್ಚಿ ಆಕಳ ಸಗಣಿ ನೀವು ಉಪಯೋಗ ಮಾಡ್ರಿ. ಅದ್ರಾಗ ಭಾಳ ಅಂಶ ಐತಿ, ಜೀವಾಣುಗಳ ಸಂಖ್ಯೆ ಹೆಚ್ಚಾಗತೈತಿ. ಆದ್ರೆ ಇದೊಂದು ಇದು ಕಮ್ಮಿ ಆಗಬಹುದು, ಆದ್ರೂ ಇದು ಎಫೆಕ್ಟ್ ಆಗಾಕ ಬೇಕ್ರಿ. ವರ್ಷಾಂಗಲೇ ತುಪ್ಪ್ಯಾಗ ಎಮ್ಮಿ ಸಗಣಾಗ ಹಿಂಗೆ ನಾವು ಗೊಬ್ಬರ ಮಾಡ್ತೇವ್ರಿ. ಅದನ್ನ ತೆಗೆದು ನಮ್ಮ ಹೊಲಕ್ಕೆ ಹಾಕಿರ್ತೇವೆ. ಅದು ಕರೆಕ್ಟಾಗಿ ಹೆಂಗಲ್ಲ ಆಗುತ್ತ ಓದೋದು ನಿಮ್ಗೆ ಕಣ್ಣು ಮುಂದೆ ಕಾಣ್ತೈತೆ, ಅದು ಹೆಂಗೆ ಬೆಳವಣಿಗೆ ಕೊಡ್ತೈತೆ ಅನ್ನೋದು. ಮತ್ತೆ ಇದು ಯಾಕೆ ಕೊಡಬಾರ್ದು? ಏನು ಕಮ್ಮಿ ಏನಿಲ್ಲ, ಎಲ್ಲ ಮಾಡ್ತಾರೆ. ನಿಮ್ಮ ಆಕಳಿದ್ರೆ ಆಕಳು ಉಚ್ಚಿ ಆಕಳ ಸಗಣಿಂದ ಮಾಡ್ರಿ. ಇಲ್ಲಂದ್ರೆ ನಿಮ್ಮಲ್ಲಿದ್ದಂಥ ಎಮ್ಮಿಗಳ ಸಗಣ ಮತ್ತು ಎಮ್ಮಿಗಳು ಉಚ್ಚಿ ತೊಂದ ನೀವು ಕೆಲಸ ಮಾಡ್ಕೊರಿ. ಒಂದು ವಿಷಯ ಇದ್ರ ಹೇಳಕ್ ಇಷ್ಟಪಡ್ತೇನ್ರಿ, ನಾವು ಎಮ್ಮಿ ಸಗಣದಿಂದ ಎಮ್ಮಿ ಉಚ್ಚಿಂದ ನಾವು ಜೀವಾಮೃತ ಮಾಡ್ರೆ ನಮ್ಮ ಹೊಲಕ್ಕೆ ಏನಾರು ನಷ್ಟ ಐತಿ? ಏನು ನಷ್ಟ ಇಲ್ರಿ. ಜೀವಾಣುಗಳ ಜರ ಸ್ವಲ್ಪ ಕಮ್ಮಿ ಆಗಬಹುದು. ಆದ್ರೆ ನಮ್ಮ ಹೊಲಕ್ಕೆ ಕೊಡುವಂತ ತಾಕತ್ತ, ನಮ್ಮ ಹೊಲಕ್ಕೆ ಕೊಡುವಂತ ಗೊಬ್ಬರ ಅಂಶ ಇದೆ ತಾಳಿರ್ತೈತ್ರಿ. ಈ ತರಾಗು ಜೀವಾಣು ಅದಾವ್ರಿ. ನಮಗೇನು ಬೇಕಾಯ್ತ್ರಿ, ನಮ್ಮ ಹೊಲದಾಗ ಜೀವಾಣುಗಳು ಉತ್ಪತ್ತಿ ಆಗಬೇಕು, ನಮ್ಮ ಹೊಲದಾಗ ಇದ್ದಂತ ಬೆಳೆಗಳು ಚೆನ್ನಾಗಿ ಬರ್ಬೇಕ್ರಿ. ಆಯ್ತು ರೈತ ಬಂದ್ರೆ, ಯಾಕೆ ನಿಮಗೆ ಹೇಳಾಕತ್ತನಂದ್ರೆ ನನ್ನ ತಾಕ ಆಕಳು ಇಲ್ರಿ. ಆಕಳಿದ್ದವ್ರು ಓಕೆ ಫಸ್ಟ್ ಕ್ಲಾಸ ಮಾಡ್ಕೊಡ್ರಿ. ನಾ ಆಕಳು ಇಲ್ದವ ಈ ರೀತಿ ಮಾಡತ್ತನು. ಆಕಳು ಇದ್ದವ್ರು ನೋಡ್ರಿ, ಆಕಳು ಇಲ್ದವ್ರು ನೋಡ್ರಿ. ಯಾಕಂದ್ರೆ ನಾ ಪ್ರಾಕ್ಟಿಕಲ್ ಮಾಡಿ ನೋಡಿದಾಗ ನಾ ಈ ವಿಡಿಯೋ ಮಾಡ್ತಾನೆ ಅನ್ನೋದು ನನ್ನ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ದಾಗ ಇರುವಂತ ಎಲ್ಲ ರೈತ ಬಂದವ್ರಿಗೆ ಗೊತ್ತೈತಿ. ಈರಪ್ಪ ವಾಲಿ ವಿಲೇಜ್ ಲೈಫ್ದಾಗ ಮಾಡಿದ್ದನ್ನ ತೋರಿಸ್ತಾರ ಅನ್ನೋದ. ನಾ ಮಾಡಿದ್ದ ನಿಮ್ಗೆ ತೋರ್ಸಾತನು. ನಾನು 15 ದಿವಸಕ್ಕೆ ತಿಂಗಳಿಗೊಮ್ಮೆ ನಾ ಮಾಡಿ ಬಿಡತಿರ್ತೇನೆ ರೀ ಜೀವಾಮೃತ. ನನ್ನ ಅತ್ಯಾಕಿದ್ದು ಎಮ್ಗಳನ್ನ ಮಾಡಿ ಬಿಡ್ತಿರ್ತನು. ಆದ್ರೆ ಕರೆಕ್ಟ್ ಅದರದ ರಿಸಲ್ಟ್ ಐತ್ರಿ. ಆದ್ರೆ ಇದನ್ನ ಮಾಡಿ ನಾ ಗೊಂಜಾಳಕ್ಕೆ ಬಿಡಾವನ್ರಿ. ಮತ್ ನಾ ಏನ್ ಮಾಡ್ತಾನು ಹೆಂಗ್ ಮಾಡ್ತಾನು ಅಂದ್ರೆ ನಿಮಗೆ ನಾ ಹೇಳ್ತೇನೆ. ಆಯ್ತು ರೈತ ಬಂದವ್ರೆ, ವಿಡಿಯೋ ದೊಡ್ಡದಾಗತ್ತೆ. ಡೈರೆಕ್ಟ್ ತೋರಿಸ್ತನು, ಡೈರೆಕ್ಟ್ ನಾ ಕಲಸೋದು ತೋರಿಸ್ತಾನು, ಎಲ್ಲ ತೋರಿಸ್ತನು. 10 ಕಿಲೋ ಸಗಣ, ಈ 10 kg ಸಗಣ 2-3 ದಿವಸ ಇದ್ದದ ಹಸಿ ಸಗಣ ಬೇಕ್ರಿ. ಹಸಿ ಸಗಣಿ ಇರಬೇಕು. 2-3 ದಿವಸದಿಂದ ಗಾಳೆ ಮಾಡಿಟ್ಟ 10 ಕಿಲೋ ಸಗಣ, 10 ಲೀಟರ್ ಉಚ್ಚಿರಿ. ನೀವು ಎಮ್ಮಿ ಆಗಲಿ ಆಕಳದು ಆಗಲಿ ಯಾವುದೇ ಆಗಲಿ 10 ಲೀಟರ್ ಉಚ್ಚಿ ತೊಗೋಬೇಕ್ರಿ. ನಾ ಈ ಡ್ರಮ್ದಾಗ 10 ಲೀಟರ್ ಉಚ್ಚಿ ತೊಗೊಂಡ್ನು. ಮತ್ತು 1 kg ಆರ್ಗಾನಿಕ್ ಬೆಲ್ಲ, ಆರ್ಗಾನಿಕ್ ಇರಲಿ ಇಂದ ಬೇರೆ ಯಾವುದೋ ಬೆಲ್ಲ ಇರಲಿ. 1 ಕಿಲೋ ಬೇಸನ್ ಅಂದ್ರೆ ಕಡ್ಲಿ ಹಿಟ್ಟು. ಈ ಕಡ್ಲಿ ಹಿಟ್ಟ ತೊಗೋಬೇಕಂತ ಏನಿಲ್ಲ ರೈತ ಬಾಂಧವ್ರೆ. ನಿಮ್ಮಲ್ಲಿ ಇದ್ದಂತ ಹಿಟ್ಟು ಯಾವ್ದೋ ಇದ್ರ ಆತ, ನಿಮ್ಮ ಅಲಸಂದಿ ಕಾಳು ಹಿಟ್ಟ ಆಗಲಿ ಯಾವ ಹಿಟ್ಟು ಇದ್ರು 1 ಕಿಲೋ ಹಿಟ್ಟು ಬೇಕ್ರಿ. ಅದರ ಜೋಡಿ 2 ಬಗಸಿ ನಮಗ ರಾಸಾಯನಿಕ ಯೂಸ್ ಆಗಲ್ಲಂತ ಜಾಗದಾಗ ಹೋಗಿ ನಾವಿಂತ ಮಣ್ಣ 1-2 ಬಗಸಿ ತೊಗೋಬೇಕ್ರಿ ರೈತ ಬಾಂಧವ್ರೆ. ನಾ ಹೇಳಿದೆಲ್ಲ ಕ್ಲಿಯರ್ ಆತಿಲ್ರಿ. ಇದನ್ನ ಹೆಂಗ ಮಿಕ್ಸ್ ಮಾಡಬೇಕು, ಎಷ್ಟು ಲೀಟರ್ಗೆ ಹಾಕಬೇಕು ಅನ್ನೋದ ಮಿಕ್ಸ್ ಮಾಡ್ಕೋತ ನಿಮ್ಗೆ ನಾ ಹೇಳ್ತೇನೆ. ಏನ ಇದನ್ನ ಕೈಯಾಗ ಹಿಡಿದ್ರೆ ಏನ ನಮಗ ಪ್ರಾಬ್ಲಮ್ ಆಗತೈತಿ, ನಾವು ಊಟ ಮಾಡಿದ್ರೆ ತ್ರಾಸ ಆಗತೈತಿ, ಹಂಗಂತ ಏನಿಲ್ರಿ ರೈತ ಬಾಂಧವ್ರಿ. ನಮ್ಮ ಸಗಣ ತೊಗೊಂಡ ನಾವು ಕ್ಲಿಯರ್ ಹಾಕಿಸಿಂದ ನಾವು ಕೈಲಿಂದ ಮಿಕ್ಸ್ ಮಾಡೋದ್ರಿ. ಎಷ್ಟೋ ಜನ ಕೈಲಿ ಹಿಡ್ಯಾಕ ನಾಸ್ತಾರ್ರಿ. ಸಗಣ ಕೈಲಿ ಹಿಡ್ಯಾಕ ನಾಸ್ತಾರ. ಕೈ ಜರ ಉಚ್ಚ ಹೆಚ್ಚಿದ್ವು ಅಂದ್ರೆ ವಾರ ಗಂಟಲೆ ಊಟ ಮಾಡೋದಿಲ್ರಿ. ಇದರಿಂದ ಏನಾಗೋದಿಲ್ಲ, ನಮ್ಮ ಶರೀರಕ್ಕೆ ಒಳ್ಳೇದಾಗತೈತಿ, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ನಾವು ಗೋಲ್ ತಯಾರು ಮಾಡ್ಕೊಂಡ್ರಿ. ಇದ
ಕೈ ಹಾಕ್ರೆ ಏನಾಗೋದಿಲ್ರಿ, ಇದೇನು ರಾಸಾಯನಿಕ ಅಲ್ಲ, ಏನು ಔಷಧ ಅಲ್ಲ, ಏನು ನಮ್ಮ ಕೈಗೆ ಹತ್ತೈತೆ ಅನ್ನೋಂಗಿಲ್ಲ. ಸ್ವಲ್ಪ ನಾತ ಬರ್ತೈತಿ, ಸಾಬೂನು ಪುಡಿ ಹಚ್ಚಿ ಕೈಲಿ ತೊಳ್ಕೊಂಡ್ರೆ ಆತರ ರೈತ ಬಂದವ್ರೆ. ಮಿಕ್ಸ್ ಆತ್ರಿ. ಈಗ ಒಂದು ಐದು ರೈತ ಬಂದ್ರೆ 10 kg ಶಗಣಿ ಮಿಕ್ಸ್ ಆತ್ರಿ. ಇನ್ನು ನಾವು ಆರ್ಗಾನಿಕ್ ಬೆಲ್ಲ ಎಲ್ಲ ಕಟ್ ಮಾಡಿ ತಂದನ್ರಿ. ಮಾಡೋದು ಪ್ರಾಪರ್ ಮಾಡ್ಬೇಕ್ರಿ. ಯಾಕ್ರಿ ರೈತ ಬಂದವ್ರಿ, ಪ್ಯೂರ್ ಆರ್ಗಾನಿಕ್ ಐತಿ. ಆರ್ಗಾನಿಕ್ ಸಿಗಲಿಲ್ಲ ಅಂದ್ರೆ ನಾವು ನಾರ್ಮಲ್ ಬೆಲ್ಲನ ಉಪಯೋಗ ಮಾಡ್ಬೋದು ರೀ. ಒಂದು ಕಿಲೋ ಕಡ್ಲಿ ಹಿಟ್ರಿ, ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಸನ್ ಅಂತೂ ಮಿಕ್ಸ್ ಆತ್ರಿ ಕ್ಲಿಯರ್. ರೈತ ಬಾಂಧವ್ರಿ ಎಲ್ಲಾ ಚೊಕ್ಕ ಮಿಕ್ಸ್ ಮಾಡ್ಕೊಂಡು ಕರೆಕ್ಟ್ ರೆಡಿಯಾಗಿ ಇಟ್ಟೋದನ್ನು ಇನ್ನೊಮ್ಮೆ ತೋರಿಸ್ತೇನ್ರಿ ನಿಮ್ಗೆ. 10 ಕಿಲೋ ಶಗಣ್ರಿ ಫಸ್ಟ್ ಕ್ಲಾಸ್ ಎಷ್ಟು ನೀರು ಹಿಡಿದೈತಿ ಅನ್ನೋದಕ್ಕೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. 10 ಲೀಟ್ರ್ ಉಚ್ಚಿ 1 kg ಬೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡೇನ್ರಿ. 1 ಕಿಲೋ ಬೇಸನ 2 ಬಗಸಿ ರಾಸಾಯನಿಕ ಇಲ್ಲದ ಜಾಗದಾಗಿಂದ ಮಣ್ರಿ. ಇಷ್ಟೆಲ್ಲ ನೋಡ್ಕೊಂಡ್ರೆ ರೈತ ಬಂದ್ರೆ ಇದನ್ನ ಏನ್ ಮಾಡ್ತಾನ್ರಿ, ಈಗ 200 ಲೀಟರ್ ನೀರಿಗೆ ನಾ ಮಿಕ್ಸ್ ಮಾಡ್ತಾನ್ರಿ. ನಾ ಹೆಂಗ ಮಿಕ್ಸ್ ಮಾಡ್ತಾನು ನೋಡ್ರಿ. ವಿಡಿಯೋದಾಗ ಪೈಲಾ ಕೇಳಿರ್ತಾರೆ, ಹಾ ನಂಗೆ ತಿಳಿದು ಬಂದೈತೆ ಅಂತತ್ರಿ. ಅದರ ಲಾಸ್ಟ್ ವಿಡಿಯೋ ಮುಗಿ ಟೈಮ್ದಾಗ ಹಿಂದೆ ಏನ್ ಅಂದಿರಪ್ಪ ಅಂತ ಹೇಳಿ ಒಂಥರ ನೆನಪಿಗೆ ಬರೋದಿಲ್ರಿ. ಅದಕ್ಕೆ ನಿಮ್ಗೆ ಎಲ್ಲ ಟೈಮ್ ನಾ ಹೇಳ್ಕೊತಿರ್ತೇನೆ ರೀ. ಈಗಂತೂ ನಾ ಮಿಕ್ಸ್ ಮಾಡಿದಲ್ಲ ನೋಡ್ರಿ ನೀವು. ಇದು 200 ಲೀಟರ್ ನೀರಿನೊಳಗೆ ನೀರು ತೊಗೊಂಡಕ್ಕಿಂದ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲಂದ್ರೆ ಅಲ್ಲಿ ಡ್ರಮ್ಮಿಗೆ ಹಾಕುವೈತಿನಾಗ ಮತ್ತೆ ಹೆಚ್ಚಾಗ್ತತ್ರಿ. ಹೆಚ್ಚಾತಂದ್ರೆ ಉಪಯೋಗ ಇಲ್ಲ. ಇನ್ನೊಂದು ವಿಷಯ ರೈತ ಬಂದವ್ರೆ, ನಮ್ಮ ತಾಕೇನು ತಕ್ಕಡಿಲ್ಲ, ಏನು ತೂಗು ಮಿಷನ್ ಇಲ್ಲ. ಏನಾರ ಸ್ವಲ್ಪ ಹೆಚ್ಚಾಕಮ್ಮ ಆಗ್ಬೋದು. 1 ಲೀಟರ್ ಗೋಮೂತ್ರ ಹೆಚ್ಚಾಗಬಹುದು, ಇಲ್ಲ 1-2 ಕಿಲೋ ಸಗಣಿನೂ ಹೆಚ್ಚಾಗಬಹುದು. ಏನು ಪರಕ್ಕಿಲ್ರಿ ರೈತ ಬಂದ್ರೆ ಹೇಳು ವಿಧಿಯಿಂದ ಹೇಳಬೇಕಾಗ್ತೈತಿ. ಹೆಚ್ಚಕಮ್ಮ ಅದನ್ನು ನಡಿದೈತ್ರಿ. ಆದ್ರೆ ಇಡುವಂತ ಪೊಸಿಷನ್ ಎಷ್ಟು ದೂಸಿಗೆ ಇಡಬೇಕು, ಹೆಂಗ್ ಹಾಕಬೇಕು ಅನ್ನೋದ ಇದು ಹಾಕೋತ ನಿಮ್ಗೆ ತೋರಿಸ್ತೀನಿ, ಹೆಂಗ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ತೇನ್ರಿ. ರೈತ ಬಂದವ್ರಿ 200 ಲೀಟರ್ ನೀರಿನ ಡ್ರಮ್ ಇತರ ನೀರ್ ಇಷ್ಟು ಖಾಲಿ ಆಗ್ಯಾವ್ರಿ. 200 ಲೀಟರ್ ನೀರಿನಾಗ ಇಷ್ಟು ನೀರು ಖಾಲಿ ಆಗ್ಯಾವ. ಇಷ್ಟು ನೀರು ಖಾಲಿ ಆಗ್ಯಾವ. ಇದ ನೀರದಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ 10 kg ಸಗಣಿ ನಾನು ಮಿಕ್ಸ್ ಮಾಡೀನ್ರಿ. ಇದನ್ನ ನಾ ಡ್ರಮ್ಮಿಗೆ ಹಾಕ್ತೇನೆ. ಆಯ್ತ್ರಿ, 10 kg ನೀರಿನಾಗ ಹೋತ್ರಿ. ಒಂದಾತ್ರಿ. ಎರಡನೇದು 10 ಲೀಟರ್ ಗೋಮೂತ್ರ ಆಗಲಿ ಇಲ್ಲ ಎಮ್ಮಿ ಉಚ್ಚ ಆಗಲಿ 10 ಲೀಟರ್. ಈಗ ಏನ್ ಮಾಡೇನ್ರಿ, ನಾ ಡ್ರಮ್ದಾಗ ತಂದನು ಈ 10 ಲೀಟರ್ ಉಚ್ಚಿನ ಈ ತರ ಮಿಕ್ಸ್ ಮಾಡ್ತಾನೆ ರೈತ ಬಂದವ್ರಿ. ಎಲ್ಲ ನೋಡ್ಕೋತೀರಿ. ಉದ್ದ ಆಗ್ತೈತೆ ಕುಂಡಾಕ್ ಹೋಗ್ಬೇಡ್ರಿ. ಉದ್ದ ಆಗ್ತೈತೆ ನೀವೇನೋ ಮುಂದೆ ಓಡಾಕ್ ಹಾಕ್ತೀರಿ ಅಂದ್ರೆ ಮುಂದೆ ಓಡಿ ಉಪಯೋಗ ಇಲ್ರಿ, ಏನು ಗೊತ್ತಾಗುದಿಲ್ರಿ. ಆಯ್ತು ರೈತ ಬಂದವ್ರಿ, ಈಗಂತೂ 10 ಲೀಟರ್ ಉಚ್ಚಿ ಇದ್ರಾಗ ಹಾಕಿನ್ರಿ. ಇನ್ನೇನು ಉಳ್ದೈತ್ರಿ, ಬೆಲ್ಲ. ಈ ಮಿಕ್ಸ್ ಆದಂತ ಬೆಲ್ಲ ಈಗ ಇದ್ರಾಗ ಹಾಕಿನ್ರಿ. ಆಯ್ತ್ರಿ, ಏನಾದ್ರಿ ಬೆಲ್ಲ 1 ಕಿಲೋ ಬೆಲ್ಲ ಹಾಕಿನಿ. ಇನ್ನು ಉಳಿದದ್ದ ಬೇಸನ್ 1 kg ಮಿಕ್ಸ್ ಆದಂತ ಬೇಸನ್ನ ಈಗ ಇದ್ರ ಮಿಕ್ಸ್ ಮಾಡಿ ಹಾಕತ್ತಲ್ರಿ. ಆಯ್ತ್ರಿ, ಇದಂತೂ ಆತು. ಕ್ಲಿಯರ್ ಆತ್ರಿ ರೈತ ಬಂದವ್ರಿ. ಲಾಸ್ಟಿಗೆ ಉಳಿದದ್ದ 2 ಬಗಸಿ ರಾಸಾಯನಿಕ ಉಪಯೋಗ ಆಗಲಂತ ಜಾಗದ 2 ಬಗಸಿ ನಮ್ಮ ಮಣ್ರಿ. ಇದ ಜೀವಾಣುಗಳನ್ನ ಜಲ್ದಿ ತಯಾರು ಮಾಡುವಂತಾದ ಈ ಮಣ್ರಿ. ಈಗ ಆಯ್ತ್ರಿ ರೈತ ಬಂದವ್ರೆ, ನಾ ಏನೇನು ಹಾಕಿನಿ ಈ ನೀರಿಗಂತ ಗೊತ್ತಾತ್ರಿ. ಕರೆಕ್ಟ್ 200 ಲೀಟರ್ ನೀರ್ ಐತಿ ನೋಡ್ರಿ. ಈ 200 ಲೀಟರ್ ನೀರಿನಾಗ ತಗೋಬೇಕು, ಇತರಾಗನ ಮಿಕ್ಸ್ ಮಾಡಬೇಕು, ಇತರಾಗ ಹಾಕಬೇಕು. ಹೆಚ್ಚಕಮ್ಮ ಮಾಡಬಾರ್ದ್ರಿ. ಈ ರೀತಿ 200 ಲೀಟರ್ ನೀರಿನಾಗ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ ಕರೆಕ್ಟ್ ಆಗಿ ಏನ್ ಮಾಡ್ಬೇಕ್ರಿ, ಈ ರೀತಿ ಒಂದು ಬಡಗಿ ತಗೊಂಡ ಇದನ್ನ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ಕೋಬೇಕ್ರಿ. ಆಯ್ತು ರೈತ ಬಂದವ್ರೆ, ಈ ರೀತಿ ಎಲ್ಲರೂ ಹೇಳ್ತಾರಲ್ಲ ಕ್ಲಾಕ್ ವೈಸ್ ಅಂತ. ಈಗೊಮ್ಮೆ ನಾ ಜೀವಾಮೃತ ಮಾಡೋದ್ನಾಗ ಹೆಂಗ್ ಬೇಕಾದಂಗ ತಿರುಬೇಕಂತ ಹೇಳೇನ್ರಿ. ಆಕ್ಚುಲಿ ತಿರುಗಬಹುದು. ಆದ್ರೆ ನನ್ನ ರೈತ ಬಾಂಧವ್ರು ನಾನು ಕ್ವಶನ್ ಮಾಡಿದ್ರಿ, ಎಲ್ಲಾ ತರಾಗ ಬಲಗಡೆನ ತಿರುಗಬೇಕಂತಾರ್ರಿ, ಎಡಗಡೆ ತಿರುಗಬಾರ್ದ್ರಿ, ಜೀವಾಣುಗಳು ಸಾಯ್ತಾವ ಅಂತಾರ್ರಿ. ಆದ್ರ ಹಂಗಲ್ರಿ ಅದ. ಆದ್ರೂ ಹೇಳ್ಕೊಂಡಂತ ವಿಧಿ ನೀವು ಮಾಡ್ರಿ. ನೀವು ಈ ರೀತಿ ತಿರ್ಕೊಂಡ ಈ ರೀತಿ ಮಾಡ್ಕೊಡ್ರಿ ರೈತ ಬಂದ್ರಿ. ಆಯ್ತ್ರಿ, ಈ ತರ ಎಲ್ಲ ಈಗ ಮಿಕ್ಸ್ ಆತು. ಈ ರೀತಿ ಮಿಕ್ಸ್ ಆದಂತ ಜೀವಾಮೃತ ರೀ ಎಷ್ಟು ದಿವಸ ಇಡಬೇಕು, ಎಲ್ಲರಿಗೊಂದು ಕನ್ಫ್ಯೂಸ್ ಆತ್ರಿ. ಎಷ್ಟು ದಿವಸ ಇಡಬೇಕು, 21 ದಿವಸ ಇಡಬೇಕು, ಏನು 7 ದಿವಸ ಇಡಬೇಕು, ಏನು ತಿಂಗಳು ಇಡಬೇಕು. ಯಾರ್ಯಾರ ಜೀವಾಮೃತ ಮಾಡಿ ವಿಡಿಯೋ ತೋರಿಸ್ತಾರಲ್ಲ ಅವ್ರು ಯಾರು 21 ದಿವಸ ಅಂದಾರ, ಯಾರು ತಿಂಗಳು ಅಂತಾರ, ಯಾರು 7 ದಿವಸ ಅಂತಾರ, ಯಾರು 10 ದಿವಸ ಅಂತಾರ್ರಿ. ಈ ಜೀವಾಮೃತ ತಯಾರಾಗಬೇಕಾರ 10 ರಿಂದ 12 ದಿವಸ ಬೇಕ್ರಿ. ನಾವು ಇದನ್ನ 7 ರಿಂದ 8 ದಿವಸಕ್ಕೆ ಯೂಸ್ ಮಾಡಬಹುದ್ರಿ. ಆದ್ರೆ 10 ದಿವಸಕ್ಕೆ ಯೂಸ್ ಮಾಡಬಹುದು. ಏನು ಭಾಳ ದಿವಸ ಇಟ್ರೆ ಇತರಾಗಿಂದ ಜೀವಾಣುಗಳು ಸಾಯ್ತಾವು, ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾವ ಅಂತಾರ್ರಿ. ಹೇಳಿದಾರ ಅಂದ್ಬಳಕ ಆ ಮಾತು ನಾವು ಕೇಳೋಣ್ರಿ. ನೀವು 7 ರಿಂದ 8 ದಿವಸ ತನಕ ದಿವಸ ಒಂದು ಟೈಮ್ ಇಲ್ಲ 2 ದಿವಸಕ್ಕೆ ಒಂದು ಟೈಮ್ ಕ್ಲಾಕ್ ವೈಸ್ ಇದನ್ನ ತಿರುಗಾಡಬೇಕ್ರಿ.
ಇದನ್ನ ತಿಳಿಬ್ಯಾಡಿ. ಇತರ ಮ್ಯಾಲ್ರಿ ಅರಿವಿ ಆಗಲಿ ಒಂದು ಏನ ಮ್ಯಾಲ ಸರಿಯಾಗಿ ಮುಚ್ಚಬೇಕ್ರಿ. ತಂಪು ಜಾಗದಾಗ ಇಟ್ಟಿರಬೇಕು, ಸರಿಯಾಗಿ ಮುಚ್ಕೊಂಡಿರಬೇಕು. 10-12 ದಿವಸ ಒಳಗೆ ನಾವು ನಮ್ಮ ಹೊಲಕ್ಕೆ ಇದನ್ನ ಹಾಕಬಹುದು. ಖಾಲಿ ಹೊಲ ಇತ್ರಿ, ನೀವು ಕರೆಕ್ಟಾಗಿ ಸೋಸ್ಕೊಂಡ ಪಂಪಿನ್ಯಾಗ ಹಾಕಿ ಹೊಲ ತುಂಬ ಸಿಂಪಡಣೆ ಮಾಡ್ರಿ. ಒಂದು ಖಾಲಿ ಹೊಲ ಎಲ್ಲ ಇಲ್ಲಂದ್ರೆ ಈ ರೀತಿ ತಯಾರಾಗ್ಬೇಕ. ಈ ರೀತಿ ಚಾವಿ ಮಾಡ್ಕೋರಿ. ಈ ರೀತಿ ಚಾವಿ ಮಾಡ್ಕೊಂಡ ನೀವು ಎಕರೆ ಹೊಲಕ್ಕೆ ಬಿಡುವಾಗ ಸ್ವಲ್ಪ ಚಾವಿ ಓಪನ್ ಮಾಡಿಬಿಟ್ರೆ ಸಾಕ್ರೆ ಆಟೋಮೆಟಿಕ್ ನಮ್ಮ ಜೀವಾಮೃತ ನಮ್ಮ ಹೊಲ ತುಂಬ ಹೋಗ್ತತ್ರಿ. ಹೆಂಗ ಈಜಿ ಅನಿಸ್ತತಿ ನೀವು ಹಂಗ ಮಾಡ್ರಿ ರೈತ ಬಂದ್ರೆ. ಆದ್ರೆ ಜೀವಾಮೃತ ಮಾಡೋ ವಿಧಾನ ಇದರಿ, ಇದೇ ರೀತಿ ಮಾಡ್ಕೋಬೇಕ್ರಿ. ಜೀವಾಮೃತ ಮತ್ತು ತುಪ್ಪಿ ಗೊಬ್ಬರಕ್ಕೆ ಏನು ಫರಕ್ ಐತಿ ಅಂದ್ರೆ ಜೀವಾಮೃತ ಜಲ್ದಿ ಜೀವಾಣುಗಳು ಉತ್ಪತ್ತಿಯಾಗಿ ನಮ್ಮ ಹೊಲದಾಗ ನಮ್ಮ ಬೆಳೆಗೆ ಪುಟಾವ್ ಕೊಡುವಂತಾದ ಜೀವಾಮೃತ. ಜೀವಾಣುಗಳು 7-8 ದಿವಸ ಒಳಗೆ ಜೀವಾಣುಗಳು ತಯಾರಾಗ್ತಾವ್ರಿ. ತಯಾರಾದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತೈತಿ ಅಂದ್ರೆ ಇದ್ರ ಮ್ಯಾಲ ಒಂದು ಕೆನಿಗೆಟ್ಟಿದಂಗೆ ಕೆನಿಗೆಟ್ಟಕ್ಕೆ ಶುರು ಮಾಡ್ತೈತ್ರಿ. ಯಾವಾರ ಹುಳುಗಳು ಜರ ಬಿದ್ರೆ ಅದ ದಿವಸ ಸತ್ತು ಹೋಗ್ತಾವ್ರಿ ಅವು. ಅಷ್ಟು ಪವರ್ ಈ ಥರ ಬಂದಿರ್ತೈತಿ. ಆಮೇಲೆ ನಾವು ಇದನ್ನ ಹೊಲಕ್ಕೆ ಹಾಕ್ಬೋದು ರೈತ ಬಾಂಧವ್ರಿ. ನಿಮ್ಗೆ ಏನಾರ ತಿಳಿಲಿಲ್ಲ ಅಂದ್ರೆ ಈ ಥರ ನಾನು ನಂಬರ್ ಕೊಟ್ಟಿರ್ತೇನೆ ರೀ. ನೀವು ಅವಶ್ಯ ನನ್ನ ಜೋಡಿ ಫೋನ್ ಮಾಡಿ ಮಾತಾಡ್ರಿ. ಅಚಾನಕ್ ಫೋನ್ ಯಾವಸಲಿಲ್ಲ ಅಂದ್ರೆ ನಾನು ಬೇಯಕ್ಕೆ ಹೋಗ್ಬರ್ರಿ. ನನಗೂ ಭಾಳ ಕೆಲಸ ಅದಾವು. ನೀವು ನನ್ನ ಫೋನ್ ಹಚ್ಚುವಂಥ ಅವಶ್ಯಕತೆನೇ ನಿಮಗೆ ಬರೋದಿಲ್ಲ ರೀ. ಯಾಕಂದ್ರೆ ಹೇಳುವಂಥ ವಿಧಾನ ಸರಿಯಾಗಿ ಹೇಳಿಕೊಟ್ಟಿರ್ತೇನೆ ರೀ ನಾನು. ಅಷ್ಟು ಮೀರಿ ನಿಮಗೆ ತಿಳಿಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡ್ಬೋದ್ರಿ, ನೀವು ಕೇಳ್ಬೋದ್ರಿ. ನೀವು ಯಾವ ಬೆಳಿಗ್ಗೆ ಆಗೋದು ನೀವು ಬಿಡ್ರಿ. ಜೀವಾಮೃತ ನಾ ತಿಂಗಳದಾಗ 1-2 ಸಲ ನಾನು ಇದನ್ನ ಬೆಳಿಗ್ಗೆ ಮಾಡಿ ಬಿಡ್ತಾ ಇರ್ತೇನೆ ರೀ. ನಾ ಎಲ್ಲಾ ವಿಡಿಯೋದಾಗ ಹೇಳ್ತಿರ್ತೇನೆ ರೀ, ನಾ ಮಾಡಿದ ನೀವು ಮಾಡ್ರಿ ಅಂತ. ಯಾಕಂತಂದ್ರೆ ನಾ ಕಣ್ಣು ಮುಂದೆ ಮಾಡಿ ನಾ ಈ ಥರ ರಿಸಲ್ಟ್ ನೋಡಿರ್ತೀನಿ ಅಂದ ಬಳಕ ನಾ ಧೈರ್ಯದಿಂದ 100% ನಿಮ್ಗೆ ಹೇಳ್ತೇನೆ ರೀ, ನೀವು ಮಾಡ್ಕೋರಿ ಅಂತ. ನೀವು ಅಂಜಾಕ್ ಹೋಗ್ಬೇಡ್ರಿ. ನೀವು ಮಾಡ್ಕೊಂಡ್ರೆ ನಿಮ್ಮ ಹೊಲ ಫಸ್ಟ್ ಕ್ಲಾಸ್ ಮೃದುವಾಗಿರ್ತೈತಿ, ಭಾಳ ಸ್ಮೂತ್ ಆಗತೈತಿ ಮಣ್ಣ, ಮತ್ತು ಬೆಳೆಗಳ ಎದ್ದು ಬರ್ತಾವು. ಇಲ್ಲಿ ನೋಡ್ರಿ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಇಲ್ರಿ ಸರ್ ನಾವು ರಾಸಾಯನಿಕ ಉಪಯೋಗ ಮಾಡ್ತೇವೆ, ನಾವು ಜೀವಾಮೃತ ಹಾಕಬಹುದೇನ್ರಿ? ಭಾಳ ಕ್ವಶನ್ಗಳು ಬರ್ತಾರ ಅಂತ. ಇಲ್ಲಿ ಕೇಳ್ರಿ ರೈತ ಬಂದ್ರೆ 1 ಮಿನಿಟ್ ಹೇಳ್ತಾರೆ, ವಿಡಿಯೋ ಒಟ್ಟ ಕಟ್ ಮಾಡಕ್ ಹೋಗ್ಬೇಡ್ರಿ. ನಾವು ರಾಸಾಯನಿಕ ಗೊಬ್ಬರ ಹೊಲಕ್ಕೆ ಹಾಕಿದಾಗ ಆ ರಾಸಾಯನಿಕ ಗೊಬ್ಬರ ಕೆಲಸ ಮಾಡಬೇಕಾದ್ರೆ ಜೀವಾಮೃತ ಬೇಕು, ತುಪ್ಪಿ ಗೊಬ್ಬರ ಬೇಕು ರೈತ ಬಾಂಧವ್ರೆ. ಎಲ್ಲಿಸ್ತಕ ನಿಮ್ಮ ಹೊಲ ಸಾವಯವ ಇಲ್ಲ, ಆರ್ಗಾನಿಕ್ ನಿಮ್ಮ ಹೊಲ ಇಲ್ಲ, ಅಲ್ಲಿಸ್ತಕ ನಿಮ್ಮ ರಾಸಾಯನಿಕ ಏನೂ ಕೆಲಸ ಮಾಡುದಿಲ್ರಿ. ನಿಮ್ಮ ತುಪ್ಪಿ ಗೊಬ್ಬರ ಹೊಲಕ್ಕಿದ್ರನ ರಾಸಾಯನಿಕ ಗೊಬ್ಬರ ಕೆಲಸ ಮಾಡುದ್ರಿ, ಜೀವಾಮೃತ ಇದ್ರನ ರಾಸಾಯನಿಕ ಗೊಬ್ಬರ ಕೆಲಸ ಮಾಡುದ್ರಿ. ಇವು 2 ಜರ ನಿಮ್ಮ ಹೊಲಕ್ಕೆ ಜರ ಇಲ್ಲ. ನೀವು ಯಾವ DAP ಆಗಲಿ, ಯೂರಿಯಾ ಆಗಲಿ, ಇನ್ನಿದ್ರ ಯಾವ ನೀವು ಪೊಟ್ಯಾಶ್ ತೋರಿ ಏನೋ ತೋರಿ ಡೈರೆಕ್ಟ್ ಆಗಿ ನಮ್ಮ ಹೊಲಕ್ಕೆ ಹಾಕಿ ನಾವು ಇಳುವರಿ ತಕ್ಕತ್ತೇವೆ ಅಂದ್ರೆ ಇದು ಆಗುದಿಲ್ರಿ. ರಾಸಾಯನಿಕ ಗೊಬ್ಬರ ಕೆಲಸ ಮಾಡ್ಬೇಕಂದ್ರೆ ತುಪ್ಪಿ ಗೊಬ್ಬರ ಬೇಕು, ಜೀವಾಮೃತ ಬೇಕು. ಇದನ್ನ ಮಾತ್ರ ನಾವು ತಲೆ ಇಟ್ಕೊಂಡ್ರಿ. ಇದೆಲ್ಲ ಮಾಡಿ ಮುಗಿಸಿದ್ದ ನಾನು ಎಲ್ಲಾ ಪ್ರಯೋಗ ಮಾಡಿ ನಿಮ್ ಮುಂದೆ ಹೇಳತ್ತೇನ್ರಿ. ಇವತ್ತ ನೀವು ಮಾಡ್ಕೊಡ್ರಿ, ಮತ್ತೆ ನಿಮ್ ಹೊಲಕ್ಕೆ ಬಿಡ್ರಿ. ಏನಾರ ಪ್ರಾಬ್ಲಮ್ ಇದ್ರೆ ನಾವು ಕಾಲ್ ಮಾಡಿ ಕೇಳ್ರಂತ ವಿಡಿಯೋ ಮುಗಿಸ್ರಿ. ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ. ವಾಲಿ ವಿಲೇಜ್ ಲೈಫ್ ಹಿಂಗ ಮುಂದುವರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೇನೆ ರೈತ ಬಂದವ್ರಿ. ಹೋಗಿ ಬರೋಣ್ರಿ. ಜೈ ಹಿಂದ್.